ಕುದುರೆಮುಖ ಹಾಗೂ ನೇತ್ರಾವತಿ ಪೀಕ್ ಟ್ರೆಕ್ ಮಾಡುವವರಿಗೆ ಈ ಕಾಫಿಗಿರಿ ಹೋಮ್ ಸ್ಟೇ ಇರೋದಕ್ಕೆ ಸೂಕ್ತವಾದ ಹೋಮ್ ಸ್ಟೇ. ಈ ಎರಡು ಟ್ರೆಕ್ಕಿಂಗ್ ಪ್ಲೇಸ್ಗೂ ಈ ಹೋಮ್ ಸ್ಟೇಯಿಂದ ಹಾಫ್ ಆನ್ ಅವರ್ ಜರ್ನಿ ಆಗುತ್ತೆ. ಈ ಹೋಮ್ ಸ್ಟೇ ರೂಮ್ಸ್ ಹಾಗೂ ಬಾತ್ರೂಮ್ಸ್ ತುಂಬ ಕ್ಲೀನ್ ಆಗಿದೆ ಮತ್ತು ತಿಂಡಿ ಊಟ ಹಾಗೂ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಓವರಾಲ್ ಹೇಳಬೇಕು ಅಂದರೆ ಈ ಹೋಮ್ ಸ್ಟೇ ತುಂಬ ಚೆನ್ನಾಗಿದೆ. ಈಗ ನಮ್ಮ ಪ್ರಯಾಣ ಕುದುರೆಮುಖ ಫಾರೆಸ್ಟ್ ಚೆಕ್ ಪೋಸ್ಟ್ಗೆ. ಈ ಕಾಫಿಗಿರಿ ಹೋಮ್ ಸ್ಟೇಯಿಂದ ಕುದುರೆಮುಖ ಫಾರೆಸ್ಟ್ ಚೆಕ್ ಪೋಸ್ಟ್ಗೆ ಹಾಫ್ ಆನ್ ಅವರ್ ಜರ್ನಿ, ಹಾಗಾಗಿ ಜೀಪ್ನಲ್ಲೇ ಪ್ರಯಾಣ ಮಾಡಬೇಕು. ಈ ಸ್ಥಳದಿಂದ ನಮ್ಮ ಟ್ರೆಕ್ಕಿಂಗ್ ಪಾತ್ ಸ್ಟಾರ್ಟ್ ಆಗುತ್ತೆ. ಇದು ಫಾರೆಸ್ಟ್ ಚೆಕ್ ಪೋಸ್ಟ್ ಆಫೀಸ್. ಇಲ್ಲಿ ಬಂದಂಥ ಎಲ್ಲ ಟ್ರೆಕ್ ಮೆಂಬರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ದೀಸ್ ಆರ್ ಆಲ್ ಅವರ್ ಟ್ರೆಕ್ಕಿಂಗ್ ಮೆಂಬರ್ಸ್. ಕುದುರೆಮುಖ ಶಿಖರ 9 ಕಿಲೋಮೀಟರ್ ಅಂತ ಬೋರ್ಡ್ ಇದೆ, ಆದರೆ ಇದು 11 ಕಿಲೋಮೀಟರ್ ಆಗುತ್ತೆ. ಟೋಟಲ್ ಆಗಿ ಅಪ್ ಅಂಡ್ ಡೌನ್ 22 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ನಮ್ಮ ಸೈನ್ಯದ ಒಂದು ಗ್ರೂಪ್ ಫೋಟೋ. ಫಾರೆಸ್ಟ್ ಚೆಕ್ ಪೋಸ್ಟ್ನ ಎಲ್ಲ ಫಾರ್ಮಾಲಿಟೀಸ್ ಮುಗಿಸಿ ಕುದುರೆಮುಖದ ಕಡೆಗೆ ಪ್ರಯಾಣ. ಎಲ್ಲರ ಮುಖದಲ್ಲೂ ಕಾಂತಿ ತುಂಬಿದೆ. ಬಟ್ ಈ ಪ್ರಯಾಣ ಮುಗಿಸೋದ್ರಲ್ಲಿ ನಮ್ಮ ಮುಖದಲ್ಲಿ ಕಾಂತಿ ಹೀಗೆ ಇರುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಕುದುರೆಮುಖ ಪೀಕ್ ತಲುಪೋದ್ರಲ್ಲಿ 10 ವಾಟರ್ ಸ್ಟ್ರೀಮ್ ಸಿಗುತ್ತೆ ಅಂತ ನಮ್ಮ ಗೈಡ್ ಹೇಳೋರೆ. ಈಗ ನಮಗೆ ಸಿಕ್ಕಂತ ಮೊದಲ ವಾಟರ್ ಸ್ಟ್ರೀಮ್ ಇದು. ಕುದುರೆಮುಖ ಶಿಖರವು ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಹೃದಯ ಭಾಗದಲ್ಲಿ ನೆಲೆಸಿದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಅಡಿಯಲ್ಲಿ ಬರುತ್ತದೆ. ಇದು ಪಶ್ಚಿಮ ಘಟ್ಟಗಳಲ್ಲಿನ 2ನೇ ಅತಿ ದೊಡ್ಡ ವನ್ಯಜೀವಿ ಸಂರಕ್ಷಿತ ಪ್ರದೇಶ ಎಂದು ಕರೆಯಲ್ಪಟ್ಟಿದೆ. ನೋಡ್ತಿದ್ರೆ ನಾವೇ ಮುಗಿಬಾರ್ದು.
ಅದು ಯಾವುದೋ ಇದ್ರಲ್ಲಿ ಹಬ್ಬ ಮೂವಿನಲ್ಲಿ ಅವನು ಮದ್ವೆ ವಿಡಿಯೋ ಮಾಡಂದ್ರೆ ಅವರೇ ಹಿಡ್ದಿರ್ತಾನಲ್ಲ, ನಾವೇ ಇಬ್ರು ಬಂದಿರ್ಬೇಕು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕುದುರೆಮುಖವು ಅನೇಕ ಸಸ್ಯ ಮತ್ತು ಪ್ರಾಣಿಗಳಿಗೆ ನೆಲೆಯಾಗಿದೆ. ಟ್ರೆಕ್ಕಿಂಗ್ ಮಾಡುವಾಗ ಇತರ ವನ್ಯಜೀವಿಗಳ ನಡುವೆ ನೀವು ಜಿಂಕೆ ಮತ್ತು ನವಿಲುಗಳನ್ನು ಸಹ ದಾರಿಯಲ್ಲಿ ಕಾಣಬಹುದು ಅಂತ ನಮ್ಮ ಸ್ನೇಹಿತರು ಹೇಳಿದರು. ಬಟ್ ಇಲ್ಲಿ ನಮಗೆ ಯಾವ ಪ್ರಾಣಿನೂ ಕಾಣಿಸ್ಲಿಲ್ಲ. ಇಲ್ಲಿ ಜಾರುತ್ತೆ, ಒಂದು ಸ್ವಲ್ಪ ಹುಷಾರು. ಇದು ನಮಗೆ ಸಿಕ್ಕಂತ ಎರಡನೇ ವಾಟರ್ ಸ್ಟ್ರೀಮ್. ಸಿಗೋಣ ಅಲ್ಲ, ನೇತ್ರಾವತಿ ಪೀಕ್ ಬಂದಾಗ್ಲೇ ಹೋಗಿಲ್ಲ. ಹೋಯ್ತಾ ಇರ್ತದೆ ತಲೆಲ್ಲ ಹಾಕೊಂಡು ಪಾಪ ಏನಲ್ಲ ನನ್ನ ಬೇರೆ ಮಾಡ್ಕೊಂಡ್ರೆ ನಾವು. ಸಾರಿ ಅಣ್ಣ. ಯಾಕೆ ಸರ್? ಅದಾಗ ನನ್ಗೆ ವರ್ಕಿಂಗ್ ಇಲ್ಲ 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 ನೀವಲ್ಲ ಇಲ್ಲ ಇಲ್ಲ ಸಾಕಾದ್ ಗೊರ್ಕೆ ಸರ್. MM ಸರ್ ಸಾಕಾದ್ ಗೊರ್ಕೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಅಲ್ಲ ಸರ್. 3 ಮುಂದೆ ಬಿಡ್ತವೆ, 1 ಹಿಂದೆ ಬಿಡ್ತವೆ. ಯಾವ ಅಂತ ಕೇಳೋಣ ಸರ್. ಲ್ಯಾಟ್ರಿ. ಕಂಗ್ರಾಚುಲೇಷನ್ ಬ್ರದರ್. ಕುದುರೆಮುಖ ಪ್ರಯಾಣದಲ್ಲಿ ಸಿಕ್ಕಂತ 3ನೇ ವಾಟರ್ ಸ್ಟ್ರೀಮ್. ಈ ನಮ್ಮ ಪ್ರಯಾಣದಲ್ಲಿ ಯಾವುದೇ ಪ್ರಾಣಿಗಳು ನಮಗೆ ಕಾಣಿಸಲಿಲ್ಲ. ಆದರೆ ನಮಗೆ ಸಿಕ್ಕಂತ ಒಬ್ಬ ಒಳ್ಳೆಯ ಗೆಳೆಯ ಇವನೇ ನೋಡಿ. ಶೋಲಾ ಎಂಬುದು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಹುಲ್ಲುಗಾವಲು ಮತ್ತು ಪೊದೆ ಸಸ್ಯಗಳ ಸ್ಥಳೀಯ ಹೆಸರು. ಕುದುರೆಮುಖ ಶಿಖರವನ್ನು ತಲುಪಲು ನಾವು ಶೋಲಾ ಅರಣ್ಯದ ಮೂಲಕ ಚಾರಣ ಮಾಡಬೇಕು. ಇದು ನಮ್ಮ ಪ್ರಯಾಣದಲ್ಲಿ ಸಿಕ್ಕಂತ 4ನೇ ವಾಟರ್ ಸ್ಟ್ರೀಮ್. ಕುದುರೆಮುಖ ಶಿಖರವು ಒಂದು ವಿಶಿಷ್ಟವಾದ ರಚನೆಯನ್ನು ಹೊಂದಿದ್ದು ಅದು ಪಕ್ಕದಿಂದ ಕುದುರೆಯ ಮುಖದಂತೆ ಕಾಣುತ್ತದೆ. ಅರಣ್ಯ ಕಚೇರಿಯಿಂದ 1 ಗಂಟೆಯ ಚಾರಣದ ನಂತರ ಕುದುರೆಮುಖದ ರಚನೆಯನ್ನು ನಾವು ಕಾಣಬಹುದು. ಕುದುರೆಮುಖ ಶಿಖರವು ಕರ್ನಾಟಕದ 2ನೇ ಅತಿ ಎತ್ತರದ ಶಿಖರವಾಗಿದೆ ಮತ್ತು ಅತಿ ದೊಡ್ಡ ಶೋಲಾ ಅರಣ್ಯವಾಗಿದೆ. ಇದು ಹಸಿರು ಬೆಟ್ಟಗಳು ಮತ್ತು ಮಂಜಿನ ಕಣಿವೆಗಳ ಮೂಲಕ ಸುಂದರವಾದ ಚಾರಣವಾಗಿದೆ. ಎಲ್ಲಾರ್ಗು ನನ್ನ ಮೇಲೆ ಕಣ್ಣು, ನನ್ನ ಮೇಲೆ ಆಣೆ ಇಟ್ಟಳು.
ತುಮಕೂರ್ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಹರಿಯುವ ನದಿಯಲ್ಲಿ ಈಜಾಡಿ ಹೂಬನದಲ್ಲಿ ನಲಿಯುತ್ತ ಹೋಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವೋ ಈ ಕಣ್ಗಳು ಮಾಡಿದ ಪುಣ್ಯವೋ ಓಹೋ ನಮ್ಮ ಪ್ರಯಾಣದಲ್ಲಿ ಸಿಕ್ಕಂಥ 5ನೇ ವಾಟರ್ ಸ್ಟ್ರೀಮ್. ಹಚ್ಚ ಹಸಿರಿನಿಂದ ಅಮೃತವಾದ ಬೆಟ್ಟಗಳು, ಮಂಜಿನ ಕಣಿವೆಗಳನ್ನು ಸಂಧಿಸುವ ಕನಸಿನಂತೆ ಮಳೆಗಾಲದಲ್ಲಿ ಎಲ್ಲವೂ ಸುಂದರವಾದ ಮಂಜಿನಲ್ಲಿ ಮರೆಯಾಗುತ್ತವೆ. ಮೋಡಗಳು, ಮಂಜು ಮತ್ತು ಬೆಟ್ಟಗಳ ಮಿಶ್ರಣವು ಉಸಿರುಗಟ್ಟುವ ದೃಶ್ಯವನ್ನು ಸೃಷ್ಟಿಸುತ್ತದೆ. ಪ್ರತಿ ಕ್ಷಣವೂ ವಿಶೇಷವಾಗಿರುತ್ತದೆ. ಇದೇ ಪೀಕು. ಕುದುರೆಮುಖ ಟ್ರೆಕ್ಕಿಂಗ್ ಇಸ್ ಫ್ಯಾಂಟಾಸ್ಟಿಕ್. ಲೈಫಲ್ಲಿ ಒಂದ್ಸರಿ ಮಾಡಬೇಕು.
ಕುದುರೆಮುಖ ಚಾರಣಿಗರಿಗೆ ಜನಪ್ರಿಯ ತಾಣವಾಗಿದ್ದು ಮತ್ತು ಬೆಟ್ಟದ ತುದಿಗೆ ಚಾರಣ ಮಾಡಲು ಸುಮಾರು 5 ಗಂಟೆಗಳ ಸಮಯ ಬೇಕಾಗುತ್ತದೆ. ಹಚ್ಚ ಹಸಿರಿನ ಕಾಡುಗಳು ಮತ್ತು ಜಲಪಾತಗಳ ಮೂಲಕ ಹಾದು ಹೋಗಬೇಕಾಗುತ್ತದೆ. ಚಾರಣ ತುಂಬ ಕಷ್ಟಕರವಾಗಿದೆ, ಆದರೆ ಶಿಖರದ ಮೇಲೆ ತಲುಪಿದಾಗ ಆ ಬೆರಗುಗೊಳಿಸುವ ನೋಟಗಳು ಎಲ್ಲವನ್ನೂ ಮೌಲ್ಯಯುತವಾಗಿಸುತ್ತದೆ.